ನಮಸ್ಕಾರ ಸ್ನೇಹಿತರೆ. ಇಲಿಗಳನ್ನು ಯಾವುದೇ ರೀತಿಯಾದಂತಹ ಮೆಡಿಸಿನ್ ಇರಲಾರದೆ, ಕೆಮಿಕಲ್ ಇರಲಾರ್ದೆ, ಯಾವುದೇ ರೀತಿ ಏನು ಬೇಡ, ತುಂಬ ಸಿಂಪಲ್ಲಾಗಿ ಮನೆಯಿಂದನೇ ಓಡಿಸೋಣ, ಮನೆ ಮದ್ದಿನಿಂದ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಇಲಿಗಳನ್ನು ಸಾಯಿಸದೆ ಮನೆಯಿಂದ ಹೊರಗಡೆ ಯಾವ ರೀತಿ ಓಡಿಸ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೋ ಇಲಿಗಳು ಮನೇಲಿ ಬಂತಂದರೆ ಆಹಾರನ ತಿನ್ನುತ್ತೆ. ಹಾಗಾಗಿ ಆಹಾರ ತಿಂದಿದ್ದನ್ನು ನಾವು ತಿಂದ್ವಿ ಅಂತಂದರೆ ಇನ್ಫೆಕ್ಷನ್ ಆಗುತ್ತೆ. ಎಷ್ಟೋ ಕ್ರಿಟಿಕಲ್ ಕಂಡೀಷನ್ಸ್ ತುಂಬ ಅಂದರೆ ತುಂಬ ಹೆವಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಸಣ್ಣ ಮಕ್ಕಳಿದ್ರು ಅಂತಂದರೆ ಈ ಒಂದು ಇನ್ಫೆಕ್ಷನ್ ಲೆವೆಲ್ ಜಾಸ್ತಿ ಇರುತ್ತೆ. ವಯಸ್ಸಾದವ್ರು ಇರ್ತಾರೆ, ಎಲ್ಲ ಮಧ್ಯಮದಿಂದ ಹಿಡಿದು ಎಲ್ಲ ವಯಸ್ಸಾದವ್ರು ಇರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಪ್ರಾಬ್ಲಮ್ಮೇ. ಇಲಿಗಳು ತಿಂದುಬಿಟ್ಟಿದ್ದನ್ನು ತಿನ್ನೋದಾಗಿರ್ಬೋದು, ಅಥವಾ ಇಲಿಗಳು ಬಾಯೆಟ್ಟು ಹೋಗುತ್ತೆ ಆದರೆ ನಮಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಮನೆಯಲ್ಲೇ ಇರುವಂತಹ ರೆಮಿಡಿನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದೊಂದು ಟೈಮ್ ಏನಾಗುತ್ತೆ ಅಂತಂದರೆ, ನಾವು ಇಲಿಗಳಿಗಂತೇಳಿ ಬೋನ್ ತಂದಿಟ್ಟಿರ್ತೀವಿ, ಅದರೊಳಗಡೆ ಪಿಂಜರದಲ್ಲಿ ಇರಲಿ ಅಂತೇಳಿ. ಆದರೆ ಅದರೊಳಗಡೆ ಹೋಗೋದಿಲ್ಲ, ಅಥವಾ ಅಪ್ಪಿತಪ್ಪಿ ಹೋದರೂ ಕೂಡ ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ಇಲ್ಲ ಅನ್ನೋ ಹಾಗಿದ್ರೆ ಇನ್ನೊಂದೇನಪ್ಪ ಅಂದರೆ, ಎಷ್ಟೋ ಕೆಮಿಕಲ್ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡ್ತೀವಿ, ಆದರೆ ಅದರಿಂದ ನಮ್ಮ ಮನೆಯಲ್ಲಿರುವ ಮಕ್ಕಳಿಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಲೇಬೇಕು. ನಾನಿಲ್ಲಿ ಕೇವಲ ಆಲೂಗಡ್ಡೆಯಿಂದ ಮಾಡಿ ತೋರಿಸ್ತಾ ಇರೋದು. ಆಲೂಗಡ್ಡೆ ಇದ್ದರೆ ಸಾಕು, ಎಷ್ಟೋ ಕೆಲಸಗಳು ಈಸಿ ಆಗುತ್ತೆ. ಅದರಲ್ಲಿ ಕೂಡ ಸಾಯಿಸದೆ ಮನೆಯಿಂದ ಇಲಿಗಳನ್ನು ಓಡಿಸೋದು ತುಂಬ ಸುಲಭವಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಒಂದು ಆಲೂಗಡ್ಡೆನ ತಗೊಳ್ಳಿ, ಮೇಲ್ಗಡೆ ಭಾಗನೆಲ್ಲ ಸಿಪ್ಪೆನೆಲ್ಲ ತೆಗೆದುಬಿಡಿ. ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ಇದನ್ನು ನಾವು ತುರಿದು ತೊಗೋಬೇಕಾಗುತ್ತೆ. ಆಲೂಗಡ್ಡೆನ ತುರಿದು ತೊಗೊಳೋದು ಎದಕ್ಕೆ ಅಂತಂದರೆ, ಈ ಒಂದು ಇಲಿಗಳೇನಿದ್ದಾವೆ ಅದರ ಬೈಟ್ನಲ್ಲಿ ಸಿಗಲಿ ಅನ್ನೋ ರೀಸನ್ಗೋಸ್ಕರ. ಇದರಲ್ಲಿ ಹಾಕುವಂತಹ ಮೇನ್ ಪ್ರಾಡಕ್ಟ್ನ ನೀವು ಒಂದು ಸತಿ ನೋಡ್ಕೊಂಬಿಟ್ರೆ ಸಾಕು, ಇಲಿಗಳು ಮತ್ತೆ ನಿಮ್ಮ ಮನೆ ಹತ್ರ ಸುಳಿಯೋದೇ ಇಲ್ಲ. ಆರಾಮ್ಸೆ ನೀವು ಇರ್ಬೋದು. ಯಾವುದೋ ಒಂದು ಇಲಿಗಳು ಬಂದುಬಿಟ್ಟು ಅಂತಂದರೆ ಅದ್ರ ಜೊತೆಗೆ ಪೂರ ಅದರ ಗ್ಯಾಂಗನ್ನೇ ಕರ್ಕೊಂಡು ಬರುತ್ತೆ ಇಲಿಗಳು. ಸಣ್ಣ ಸಣ್ಣ ಮರಿಗಳು, ಆ ಮರಿಗಳ ಸ್ಮೆಲ್ಲು ತುಂಬ ಬ್ಯಾಡ್ ಆಗಿರುತ್ತೆ. ಅದು ಮನೆಯಲ್ಲಿ ತುಂಬ ಕೆಟ್ಟ ವಾಸನೆ ತೋರಿಸುತ್ತೆ. ಹಾಗೆ ನೆಗೆಟಿವ್ ಕೂಡ ಜಾಸ್ತಿ ಆಗುತ್ತೆ ಮನೆಯಲ್ಲಿ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಇಲಿಗಳು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಕೂಡ ಭಾಳ ಇರುತ್ತೆ. ಹಾಗಾಗಿ ಸಾಯಿಸದೆ ಮನೆಯಿಂದ ಓಡಿಸೋದಕ್ಕೋಸ್ಕರ ಈ ಒಂದು ಸುಲಭ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆನ ತುರಿದ ಮೇಲೆ ಇದನ್ನು ಒಂದು 15 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಇದಕ್ಕೆ ನೀರಿಗೆ ಏನು ಹಚ್ಚಬಾರ್ದು. ಇದರಲ್ಲಿರುವಂಥ ನೀರಿನ ಅಂಶನೆಲ್ಲ ತೆಗೆದುಬಿಟ್ಟು ನಾನು ಹಾಗೆ ಇಟ್ಟಿರೋದ್ರಿಂದ ಕಲರ್ ಚೇಂಜ್ ಆಗಿದೆ ನೋಡಿ. ಈ ರೀತಿ ಕಲರ್ ಚೇಂಜ್ ಆಗಬೇಕು, ಅಂದರೆ ಇದು ಡೆಡ್ ಆಗಬೇಕು. ಸೊ ಆಲೂಗಡ್ಡೆನ ಡೆಡ್ ಮಾಡ್ಕೊಳೋದು ಎದಕ್ಕೆ ಅಂತಂದರೆ, ಇಲಿಗಳು ಇದನ್ನು ತಿಂದು ಅಂತಂದರೆ ಇದರ ಹೊಟ್ಟೆ, ಇಲಿಗಳ ಹೊಟ್ಟೆ ಏನಿದೆ ಅದು ಸರಿ ಇರೋದಿಲ್ಲ. ಹಾಗಾಗಿ ಇದರಿಂದ ಏನಾಗುತ್ತೆ ಅಂತಂದರೆ, ಆಹಾರಗಳ ಕಡೆ ಅದಕ್ಕೆ ಕಾನ್ಸಂಟ್ರೇಟ್ ಬರೋದಿಲ್ಲ. ಆಗ ಆ ಜಾಗದಿಂದ ಆ ಇಲಿಗಳೇನಿದ್ದಾವೆ ಹೋಗಿಬಿಡುತ್ತೆ. ಕೃಷಿಕರೆಲ್ಲ ಇದೇ ರೀತಿ ಮಾಡೋದು. ಹೆಗ್ಣಗಳಾಗಿರ್ಬೋದು, ಇಲಿಗಳಾಗಿರ್ಬೋದು, ಎಲ್ಲವನ್ನು ಕೂಡ ಆರಾಮ್ಸೆ ಓಡಿಸ್ಬೋದು ನೀವು. ನೆಕ್ಸ್ಟ್ ಬಂದುಬಿಟ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಜಾಸ್ತಿ ಇಲಿಗಳಿದ್ದಾವೆ ಅಂತಂದರೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಹೆಗ್ಣ ಇತ್ತು ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರ ಏನಿದೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಲ್ಲಿ ಹಾಕಬೇಕು. ಖಾರ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ಹೊಟ್ಟೆಗೆ, ಇಲಿಯ ಹೊಟ್ಟೆಗೆ ಏನಿದೆ ಉರಿ ಬೀಳುತ್ತೆ. ಉರಿ ಬಿದ್ದಾಗ ಏನಾಗುತ್ತೆ, ಆ ಜಾಗದಿಂದ ಅವು ಹೋಗ್ಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸೋಡಾ ಹಾಕ್ಕೊತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋಡಾ ಕೂಡ ಕ್ವಾಂಟಿಟಿ ಜಾಸ್ತಿ ಹಾಕೋಬೇಕು. ಸೋಡಾ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳೋದ್ರಿಂದ ಹೊಟ್ಟೆ ಉಬ್ಬರುತ್ತೆ. ನಾವು ಏನೇ ಮಾಡಬೇಕು ಅಂತಂದರೆ, ಇಲಿಗಳು ಆಹಾರದಿಂದನೇ ನಮ್ಮ ಮನೆಗೆ ಬಂದಿರ್ತವೆ ಅಂತಂದರೆ ನಾವು ಆಹಾರದಿಂದನೇ ಇಲಿಗಳನ್ನು ಮನೆಯಿಂದ ಓಡಿಸ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಈ ರೀತಿ ಸಿಂಪಲ್ ಮೆಥಡ್ನ ಒಂದು ಸತಿ ಟ್ರೈ ಮಾಡ್ಕೊಳ್ಳಿ ನೋಡಿ. ಖಾರ ಮತ್ತು ಸೋಡಾ ಎರಡನ್ನೂ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇಷ್ಟೇ ಸ್ನೇಹಿತರೆ, ಎಕ್ಸ್ಟ್ರಾ ಏನು ಬೇಡ. ಇದಕ್ಕೆ 1 ಕರ್ಪೂರನ ಹಾಕ್ಕೊಳ್ಳಿ. 1 ಕರ್ಪೂರನ ಸಣ್ಣದಾಗಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ, ನಾನು ನಿಮಗೆ ತೋರಿಸೋ ಒಂದು ಸ್ಕಿಪ್ಪು ಹೋಗ್ಬಿಟ್ಟಿದೆ ವಿಡಿಯೋದು. ಸೊ ಆ ಕ್ಲಿಪ್ ಹೋಗಿದೆ. ಈಗ ನೆಕ್ಸ್ಟ್ ನೋಡಿ, ಒಂದು ಪೇಪರ್ನ ತೊಗೊಂಡ್ಬಿಟ್ಟು 4 ಭಾಗ ಕಟ್ ಮಾಡ್ಕೊಂಡಿದ್ದೀನಿ. 4 ಭಾಗನ ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ಒಂದು ನಾವೇನು ಮಾಡ್ಕೊಂಡಿದ್ವಲ್ವ ರೆಮಿಡಿನ, ಅದನ್ನು ಈಗ ಇದ್ರ ತುಂಬ ಅಪ್ಲೈ ಮಾಡ್ಕೊಂಬಿಡಿ ಈ ರೀತಿ. ಮತ್ತು ನಿಮಗೆ ಇಲಿಗಳಷ್ಟೇ ಅಲ್ಲ, ಜಿರಳೆಗಳು ಕೂಡ ಇದನ್ನು ತಿಂದರೂ ಕೂಡ ಇರೋದಿಲ್ಲ ಸ್ನೇಹಿತರೆ. ಇದೊಂದು ಸಿಂಪಲ್ ಟಿಪ್ಪು. ಈ ಒಂದು ರೆಮಿಡಿನ ಒಂದು ಸತಿ ಟ್ರೈ ಮಾಡ್ಕೊಳ್ಳಿ. ಎಷ್ಟೋ ಸತಿ ಬಟ್ಟೆಗಳನ್ನೆಲ್ಲ ಹರಿದು ಬಿಡುತ್ತೆ ಇಲಿಗಳು, ಹಾಗೆ ಪೇಪರ್ಗಳನ್ನೆಲ್ಲ ಹರಿದು ಬಿಡುತ್ತೆ. ಈ ರೀತಿ ಮನೆಯಲ್ಲಿ ಕಿರಿಕಿರಿ ಆದಾಗ ನಮಗೂ ಬೇಜಾರು ಅನಿಸುತ್ತೆ. ಆದರೆ ಮನೆಯಲ್ಲೇ ಇರುವಂಥ ರೆಮಿಡಿನ ಟ್ರೈ ಮಾಡಿ ನೋಡಿ, ನೀವು ಕೂಡ ಇಲಿಗಳನ್ನು ಸುಲಭವಾಗಿ ಮನೆಯಿಂದ ಓಡಿಸ್ಬೋದು ನೋಡಿ. ಈಗ 4 ಭಾಗಕ್ಕೆ ನಾನು ಹಚ್ಕೊತಾ ಇದ್ದೀನಿ. 4 ಪೇಪರ್ಗೆ ಈಗ ಕಂಪ್ಲೀಟಾಗಿ ಹಚ್ಕೊಂಡಿದ್ದಾಯಿತು. ಈಗ ಇದನ್ನು ನಾನು ಯಾವ ಜಾಗದಲ್ಲಿ ಇಡ್ತಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಗೋಧಿ ಚೀಲ, ಹಾಗೆ ಜೋಳದ ಚೀಲ ಎಲ್ಲ ಇದ್ದಾವೆ. ಸೊ ಆ ಜಾಗದಲ್ಲಿ ಹೆಚ್ಚಾಗಿ ಇಲಿಗಳು ಕಡಿತವೆ. ಸೊ ಹಾಗಾಗಿ ಆ ಜಾಗದಲ್ಲಿ ಇಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ರಾತ್ರಿ ಸಮಯದಲ್ಲಿ ಗ್ಯಾಸ್ ಕಟ್ಟೆ ಹತ್ರ ಬರುತ್ತೆ. ಗ್ಯಾಸ್ ಕಟ್ಟೆ ಹತ್ರ ಗ್ಯಾಸಿನ ಕೆಳಭಾಗದಲ್ಲೆಲ್ಲ ಬರುತ್ತೆ ನೋಡಿ.
ನೋಡಿ ಗೋಧಿ ಚೀಲ ಎಲ್ಲ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಚೀಲಗಳು ಎಲ್ಲಿರುತ್ತೋ ಅಲ್ಲಿ ಕಂಪಲ್ಸರಿ ಇರುತ್ತೆ. ಅಕ್ಕಿ ಚೀಲ, ಗೋಧಿ ಚೀಲ ಈ ರೀತಿ ಎಲ್ಲಿರುತ್ತೋ ಅಲ್ಲಿ ಇದ್ದೇ ಇರುತ್ತೆ. ಆ ಜಾಗದಲ್ಲಿ ಇಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಗ್ಯಾಸ್ ಕಟ್ಟೆ ಕೆಳಗಡೆ ಎಲ್ಲ ಎಲ್ಲಿ ಜಾಸ್ತಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವ, ಆ ಜಾಗದಲ್ಲಿ ಇದನ್ನು ಇಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.